ಬೇಕಿತ್ತು. ಇದು ನಮಗೆ ಖಂಡಿತವಾಗ್ಲೂ ಬೇಕಿತ್ತು. ಈ RCBಗೆ ಈ ಸೋಲು ಖಂಡಿತವಾಗ್ಲೂ ಬೇಕಿತ್ತು. ಸೊ ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗೂ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ನಾನು ಲಾಸ್ಟ್ ಮ್ಯಾಚ್ ರಿವ್ಯೂವಲ್ಲಿ ಹೇಳಿದ್ದೆ, RCB ಮ್ಯಾಚ್ ರಿವ್ಯೂವಲ್ಲಿ. ಸೊ ಯಾರಾದರೂ ದೃಷ್ಟಿ ಬೀಳದೇ ಇರ್ರಿ ಈ ಒಂದು ವಿನ್ನಿಂಗ್ ಸ್ಟ್ರೀಕಿಗೆ ಅಂತ. ಬಿಕಾಸ್ ಸೊ ಈ ಒಂದು ಸೀಸನಲ್ಲಿ 5 ಮ್ಯಾಚ್ಗಳಲ್ಲಿ ಸತತವಾಗಿ ಹಾಗೆ ಸೋಲನ್ನೇ ಕಾಣದೇನೆ ಒಂದು 5 ಪಂದ್ಯಗಳನ್ನು ಕೂಡ ಗೆದ್ದಿದ್ರು. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಫೈನಲ್ ಪಂದ್ಯದಲ್ಲಿ ಕೂಡ ಗೆದ್ದಿದ್ರು. ಫೈನಲ್ ಅಂದರೆ ಲಾಸ್ಟ್ ಪಂದ್ಯದಲ್ಲಿ, ಓಕೆ, ಬಿಕಾಸ್ ನಾವು ಫೈನಲ್ಗಂತೂ ನಾವು ಹೋಗಿಲ್ಲ ಬಿಡಿ. ಸೊ ಲಾಸ್ಟ್ ಪಂದ್ಯದಲ್ಲಿ ಕೂಡ ಗೆದ್ದಿದ್ರು. ಕಂಟಿನ್ಯೂಸ್ ಆಗಿ ಒಂದು 6 ಪಂದ್ಯ ಅಂತಲೇ ಹೇಳ್ಬೋದು ಸತತವಾಗಿ ಗೆದ್ದಿರೋವಂಥದ್ದು ಹಿಸ್ಟ್ರಿ ಕೂಡ ಆಗಿತ್ತು. ಬಟ್ ಇವತ್ತು ಇನ್ನೊಂದು ಹಿಸ್ಟ್ರಿ ಆಯಿತು RCB ಪಾಲಿಗೆ. ಅದೇನು ಅಂತಂದರೆ 109 ರನ್ಗಳ ಒಂದು ಸ್ಕೋರ್ಗೆ ಆಲ್ಔಟ್ ಆಗ್ತಾರೆ ನಮ್ಮವರು. ಸೊ ಅಂದರೆ ಲೋವೆಸ್ಟ್ ಸ್ಕೋರ್ ಇದು RCB ಪರ ನೋಡೋಕೆ ಹೋದರೆ ಲೋವೆಸ್ಟ್ ಸ್ಕೋರು 109. ಇದಕ್ಕಿಂತ ಮುಂಚೆ 126 ಇತ್ತು ಅಂತ ಅನಿಸುತ್ತೆ RCB ಇದು WPL ಅಲ್ಲಿ. ಬಟ್ ಇವಾಗ ಇನ್ನೂ ಒಂದು ರೆಕಾರ್ಡ್ ಆಗಿದೆ. ಸೊ 109 ಸ್ಕೋರ್ ನಮ್ಮದು ಲೋವೆಸ್ಟ್ WPL ಅಲ್ಲಿ, ಓಕೆ. ಆ್ಯಂಡ್ ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ಸೊ ಈ ಸೋಲ್ ಖಂಡಿತವಾಗ್ಲೂ ಬೇಕಿತ್ತು. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಸೊ ಈ ಸಾರಿ ಎಲ್ಲೋ ಬ್ಯಾಟಿಂಗ್ ಒಂದು ಮ್ಯಾಚಲ್ಲಂತೂ ಕೊಲ್ಯಾಪ್ಸ್ ಆಗೇ ಆಗುತ್ತೆ ಅಂತ. ಸೊ ಅದು ಇವತ್ತೇ ಆಗಿರೋವಂಥದ್ದು ನನ್ನ ಪ್ರಕಾರ ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್ ಇವಾಗ ಇನ್ನೂ 2 ಪಂದ್ಯಗಳಿದೆ ಫಿನಾಲೆ ಗಿಂತ ಮುಂಚೆನೆ. ಈ ಒಂದು ಇನ್ನೂ 2 ಪಂದ್ಯಗಳಿದೆ. ಸೊ ಇದರಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಜೊತೆಗೆ ಇನ್ನು ಒಂದೇ ಒಂದು ಪಂದ್ಯ ಗೆದ್ದರೆ ಸಾಕು, ನಾವು ಡೈರೆಕ್ಟಾಗಿ ಫಿನಾಲೆಗೆ ಹೋಗಿ ಕುತ್ಕೊತೀವಿ. ಆ್ಯಂಡ್ ಇನ್ಯಾರು ಕೆಳಗಡೆಗೆ ಕ್ವಾಲಿಫೈಯರ್ ಇದನ್ನು ಆಡ್ಕೊಂಡು ಬರ್ತಾರೆ ಸೊ ಅವ್ರ ಜೊತೆಗೆ ಫೈನಲ್ ಮ್ಯಾಚ್ ಆಡುವಂಥದ್ದು. ಆ್ಯಂಡ್ ಸೊ ಮೊದಲೇ ಹೇಳಿದಂಗೆ ಸೊ ಈ ಮ್ಯಾಚಲ್ಲಿ ಖಂಡಿತವಾಗ್ಲೂ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದೆ. ಯಾವ ಒಬ್ಬ ಬ್ಯಾಟ್ಸ್ಮನ್ನು ಕೂಡ ಸ್ಮೃತಿ ಮಂದನ್ ಅವ್ರನ್ನ ಬಿಟ್ಟರೆ ಅಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಡಲೇ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ 3 ಡಿಜಿಟ್ ಕಂಡಿರುವಂಥದ್ದು 3 ಜನ ಬ್ಯಾಟ್ಸ್ಮನ್ನು, ಸ್ಮೃತಿ ಮಂದಣ್ಣ, ಜಾರ್ಜಿಯಾ ವೋಲ್ ಆ್ಯಂಡ್ ಕೆಳಗಡೆಗೆ ರಾಧಾ ಯಾದವ್. ಅದು ಬಿಟ್ಟರೆ ಇನ್ಯಾರು ಕೂಡ ಒಂದು ಡಬಲ್ ಡಿಜಿಟ್ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಮೃತಿ ಮಂದಣ್ಣ ಒಬ್ಬರು, ಅವ್ರು ತುಂಬ ಚೆನ್ನಾಗಿ ಆಡಿದ್ರು. 38 34 ಡೆಲಿವರೀಸು. ಸೊ 6 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ ಒಂದಿಗೆ 111 ಸ್ಟ್ರೈಕ್ ರೇಟಲ್ಲಿ ಸೊ 38 ರನ್ಗಳನ್ನ ಮಾಡ್ತಾರೆ. ಸೊ ಅವ್ರು ಬಿಟ್ಟರೆ ಅಗೇನ್ ಮೊದಲೇ ಹೇಳ್ದಂಗೆ ಸೊ ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ಪ್ರದರ್ಶನ ಕಾಣಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಬ್ಯಾಟಿಂಗಲ್ಲಿ ಇನ್ನೊಂದು ಚೂರು ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೂ ಸೊ ಡೆಲ್ಲಿ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅಲ್ಲಿ ನಂದಿನಿ ಶರ್ಮಾ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡ್ತಾರೆ. 4 ಓವರಲ್ಲಿ 3 ವಿಕೆಟ್ ತೆಗಿತಾರೆ, 26 ರನ್ಗಳನ್ನ ಕೊಟ್ಟು. ಸೊ ಅಲ್ಲಿ ಆಲ್ಮೋಸ್ಟ್ ಡೆಲ್ಲಿ ಕಡೆಯಿಂದ ಎಲ್ಲರೂ ಕೂಡ ಒಂದು ಒಳ್ಳೆ ಬೌಲಿಂಗ್ ಅಂತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಕ್ಸೆಪ್ಟ್ ಅಲ್ಲಿ ನಮ್ಮ ಸ್ನೇಹ ರಾಣಾ ಅವರು 1 ಓವರಲ್ಲಿ 10 ರನ್ ಕೊಡ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲರದು ಕೂಡ ಎಕಾನಮಿ ನೋಡ್ತಾ ಇದ್ದಾರೆ 6.5 ಒಂದು ಕೆಳಗಡೆನೇ ಇದೆ. ಅಂಡ್ ಎಲ್ಲರೂ ಕೂಡ ಒಂದೊಂದು ವಿಕೆಟ್ ಅಂತೂ ಮಿನಿಮಮ್ ತೆಗೆದಿದ್ದಾರೆ. ಹೆನ್ರಿ ಆದ್ರೂ ಆಗಿರ್ಬೋದು, ಮಾರಿಜನ್ ಕಾಪ್ ಆದ್ರೂ ಆಗಿರ್ಬೋದು, ಅಂಡ್ ಅಲ್ಲಿ ಮಿನ್ನು ಮನಿ ಆದ್ರೂ ಆಗಿರ್ಬೋದು, ಎಲ್ಲರೂ ಕೂಡ 2 ವಿಕೆಟ್ ತಗೊಂತಾರೆ. ನಂದಿನಿ ಶರ್ಮಾ 3 ವಿಕೆಟ್ ತಗೊಂತಾರೆ. ಅದ್ಭುತವಾಗಿರುವಂತಹ ಒಂದು ಬೌಲಿಂಗ್ ಅಂತ ಹೇಳ್ಬೋದು ಡೆಲ್ಲಿ ಕಡೆಯಿಂದ. ಅಂಡ್ ಈ ಒಂದು 109 ರನ್ಗಳೇನು ಗಳಿಸಿದ್ರು, ಸೊ 110 ರನ್ಗಳ ಒಂದು ಡೀಸೆಂಟ್ ಅಂತ ಹೇಳಲಿಕ್ಕಾಗಲ್ಲ, ತುಂಬ ಲೋವೆಸ್ಟ್ ಸ್ಕೋರನ್ನು ಬೆನ್ನತ್ತದಂತಹ ಡೆಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲಿನ ಶಫಾಲಿ ವರ್ಮಾ ಅವರು ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಬಿಕಾಸ್ 8 ಒಂದು ಬಾಲಲ್ಲಿ 16 ರನ್ಗಳನ್ನ ಮಾಡ್ತಾರೆ ಆ್ಯಂಡ್ ಔಟ್ ಆಗ್ತಾರೆ. ಬಟ್ ಆ ಒಂದು ಏನು ಹೇಳ್ತೀವಿ ಅಂತಂದರೆ ಅಟ್ಯಾಕಿಂಗ್ ಕ್ರಿಕೆಟ್ ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಡಾಮಿನೇಟಿಂಗ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಅಂದರೆ ಪಂದ್ಯನ ಬೇಗ ಮುಗಿಸ್ಬೇಕು. ಬಿಕಾಸ್ ಅಂದರೆ ನೆಟ್ ರನ್ ರೇಟು ಕೂಡ ಮುಖ್ಯ ಆಗುತ್ತೆ. ಇವಾಗ ಮುಂದೆ ಹೋಗ್ತಾ ಇವಾಗ RCB ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಒಂದು ತಂಡಗಳು ಕೂಡ ಒಂದೇ ಒಂದು ಪಾಯಿಂಟ್ಸ್ ಲೆವೆಲಲ್ಲಿ ಇದ್ದಂಗಿದ್ದಾರೆ. ಸೊ ಮುಂದೆ ಫಿನಾಲೆಗೆ ಹೋಗಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ನೆಟ್ ರನ್ ರೇಟ್ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರನೇ ಶಫಾಲಿ ವರ್ಮಾ ಅವರು ಸಿಕ್ಕಾಪಟ್ಟೆ ಒಂದು ಫಾಸ್ಟಾಗಿಯೇ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಅವರು ಕೂಡ ಔಟ್ ಆಗ್ತಾರೆ 16 ರನ್ಗೆ. ಆ್ಯಂಡ್ ಲಿಸಲ್ ಲೀ ಕೂಡ ಅಷ್ಟೇ. ಸೊ ಅವರು ಬೇಗನೆ ಔಟ್ ಆಗ್ತಾರೆ 6 ರನ್ಗೆ 8 ಬಾಲಲ್ಲಿ. ಆ್ಯಂಡ್ ಕೆಳಗಡೆಗೆ ಜೊತೆ ಆಗಿರುವಂಥದ್ದು ಅಲ್ಲಿ ವಾಲ್ವರ್ಟು ಮತ್ತು ಸೊ ಜಾಮಿಮಾ. ಸೊ ಅವರು ಇಬ್ಬರು ಒಂದು ಡೀಸೆಂಟ್ ಆಗಿರುವಂಥ ಒಂದು 52 ರನ್ಸ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಸ್ಟಡಿಯಾಗಿ ನಿಂತ್ಕೊಂಡು ಇಬ್ಬರು ಕೂಡ 52 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡಿ ಸೊ ತಂಡನ ಗೆಲುವಿನ ಹಂತಕ್ಕೆ ನಿಲ್ಲಿಸ್ತಾರೆ. ಸೊ ಅಲ್ಲಿ ಜಮೀಮಾ ಸೊ 24 ರನ್ಸ್ಗೆ 26 ಬಾಲಲ್ಲಿ ಸೊ ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಬಂದಿರುವಂಥದ್ದು ಕೆಳಗಡೆಗೆ ಮಾರಿಜನ್ ಕಾಪ್ ಅವರು. ಆ್ಯಂಡ್ ಮಾರಿಜನ್ ಕಾಪ್ ಆ್ಯಂಡ್ ವಾಲ್ವರ್ಟ್ ಇಬ್ಬರು ಸೇರಿಕೊಂಡು ಸೊ ಪಂದ್ಯನ ಸೊ ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒಟ್ಟಿನಲ್ಲಿ ಸೊ ಇಲ್ಲಿ ನಮ್ಮ RCB ತಂಡದ ವಿರುದ್ಧ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ ಅವರು ಸೊ 7 ವಿಕೆಟ್ಗಳ ಒಂದು ಭರ್ಜರಿ ಜಯ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 4.2 ಓವರ್ಸ್ ಬ್ಯಾಲೆನ್ಸ್ ಇರೋವಾಗ್ಲೇನೆ. ಓಕೆ, ಇನ್ನು RCB ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಲೊರೆಲ್ ಬೆಲ್ ಅವರು 4 ಓವರಲ್ಲಿ 30 ರನ್ ಮಾಡ್ತಾರೆ, ವಿಕೆಟ್ಲೆಸ್ ಆಗಿರ್ತಾರೆ ಇವತ್ತು. ಆ್ಯಂಡ್ ಸಯಾಲಿ ಅವರು ಸೊ 3 ಓವರಲ್ಲಿ 18 ರನ್ 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಇನ್ನು ದುಬಾರಿ ಆಗಿರೋದು ಅಂತಂದ್ರೆ ಅರುಂಧತಿ ರೆಡ್ಡಿ ಸೊ 2 ಓವರಲ್ಲಿ 17 ರನ್ ಮಾಡ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಕೋರು ಕೂಡ ಜಾಸ್ತಿ ಇರಲಿಲ್ಲ ಆ್ಯಂಡ್ ಡಿಫೆಂಡ್ ಮಾಡೋಕ್ಕೂ ಕೂಡ ಕಷ್ಟನೇ ಆಗಿತ್ತು ಇವತ್ತು. ಆ್ಯಂಡ್ ಪ್ರೆಷರು ಕೂಡ ಅಂಥದ್ದೇನು ಇರಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಸೊ ಬಟ್ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಕ್ಯಾಚಸ್ಗಳನ್ನ ಕೂಡ ಬಿಡ್ತಾರೆ. ಫೀಲ್ಡಿಂಗು ಕೂಡ ಅಂಥ ಒಂದು ಅದ್ಭುತವಾಗಿರಲಿಲ್ಲ RCB ಕಡೆಯಿಂದ ಇವತ್ತು. ಒಂದು ರೀತಿಯಲ್ಲಿ ಇದನ್ನು 5 ದಿನ ಗ್ಯಾಪ್ ಇತ್ತು ನಮಗೆ ಇವಾಗ ಆಲ್ರೆಡಿ. ಸೊ ಲಾಸ್ಟ್ ಮ್ಯಾಚ್ ಆಡಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಪಾರ್ಟಿ ಮೂಡಲ್ಲೇ ಇದ್ರು ಅಂತ ಅನಿಸುತ್ತೆ ನಮ್ಮ ಹುಡುಗಿಯರು. ಸೊ ಇದು ಒಂದು ರೀತಿಯಲ್ಲಿ ವಾರ್ಮ್ ಅಪ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಪಂದ್ಯದಲ್ಲಿ ಇನ್ನೇನು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೋಪ್ ಇಟ್ಕೊಂಡು ಸೊ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪಂದ್ಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಕುಂದು ಕೊರತೆಗಳನ್ನು ಸೊ ಬ್ಯಾಟಿಂಗ್ ಅಲ್ಲಾದ್ರಾಗಿರ್ಬೋದು, ಬೌಲಿಂಗ್ ಅಲ್ಲಾದ್ರಾಗಿರ್ಬೋದು, ಮುಖ್ಯವಾಗಿ ಫೀಲ್ಡಿಂಗಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಸೊ ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಲಿ ಅಂತ
ಹೇಳ್ತಾ ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.